ವೀಕ್ಷಕರೇ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರೇ, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಕನಿಷ್ಠ 3 ತಿಂಗಳಿಂದ ಯಾರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ. ನೀವು ನಿಮ್ಮ ಈ ಒಂದು ಸರ್ಕಾರದಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಿ? ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿಯನ್ನ ಪಡೆಯುವಂತ ಎಲ್ಲರಿಗೂ ಕೂಡ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂತ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ನೀವು ಪ್ರತಿ ತಿಂಗಳನ್ನು ಕೂಡ ಈ ಒಂದು ಹಣವನ್ನ ಸರಿಯಾಗಿ ಯಾಕೆ ಹಾಕ್ತಾ ಇಲ್ಲ? ಇಲ್ಲಿ ಹೇಳ್ಬೇಕಾದ್ರೆ ನನಗನ್ಸಿದ ಮಟ್ಟಿಗೆ ನೀವೇನೋ ಈ ಒಂದು ಜನರಿಗೆ ತಲುಪಿಸಬೇಕಾಗಿರುವಂತ ಈ ಒಂದು ಹಣವನ್ನ ಏನೋ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ರಿ ಅನ್ಸುತ್ತೆ ನಮಗೆ. ಅದು ನಿಮ್ಮದಷ್ಟೇ ನೀವು ನೋಡ್ಕೊಂಡ್ರೆ ಅಲ್ಲ, ಉಳಿದಂತ ಜನ ಏನ್ ಮಾಡಬೇಕು? ಯಾಕಂದ್ರೆ ಇದು ನಾನು ಜನರ ಪರವಾಗಿ ಕೇಳ್ತಾ ಇದ್ದೀನಿ. ನೀವು ಗೃಹಲಕ್ಷ್ಮಿ ಹಣವನ್ನ ಯಾಕೆ ಹಾಕಲಿಲ್ಲ? ಮತ್ತೆ ನೀವು ನುಡಿದಂತೆ ನಡೆದುಕೊಳ್ತೀವಿ ಅಂತ ಹೇಳಿದಿರಿ. ಈ ಒಂದು ಶಕ್ತಿ ಯೋಜನೆ ಯಾರಿಗೂ ಕೂಡ ಬೇಡ. ನಾವು ಇವತ್ತಿನ ದಿನ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಎಲೆಕ್ಟ್ರಾನಿಕ್ ಸೀಟ್ ಇಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಬರಬೇಕಾದ್ರೆ ಕನಿಷ್ಠ 2 ರಿಂದ 3 ಗಂಟೆಗಳ ಕಾಲ ಬೇಕು ನಮಗೆ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಗೆ ಕೇಳ್ತಿದ್ದೀನಿ. ನಿಮ್ಮ ಮನೆತನ ಯಾರಾದರೂ ಒಬ್ಬ ವ್ಯಕ್ತಿ ಬಂದ್ರೆ ಅವರಿಂದ ಒಂದು ಸನ್ಮಾನವನ್ನ ಮಾಡಿಸ್ಕೊಂಡ್ರೆ ಅಷ್ಟೇ ಅಲ್ಲ, ಇಲ್ಲಿ ಈ ಒಂದು ಹಣವನ್ನ ಎಲ್ಲಾ ಜನರಿಗೆ ತಲುಪಿಸ್ಲಿಕ್ಕೆ ಒಂದು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಕೂಡ ತರ್ತೀವಿ ಅಂತ ಹೇಳಿದ್ರಿ. ಆದ್ರೆ ಆ ನಂತರ ಏನಂತೀರ ಅಂದ್ರೆ, ಆ ಒಂದು ಗೃಹಲಕ್ಷ್ಮಿ ಹಣವನ್ನ ಪಡೆಯುವಂತ ಫಲಾನುಭವಿ ಹತ್ರ ಒಂದಕ್ಕಿಂತ ಹೆಚ್ಚಿನ ಒಂದು ಬ್ಯಾಂಕ್ ಖಾತೆಗಳು ಇದಾವ ಅಂತ ಹೇಳ್ತಾ ಇದ್ದೀರಿ. ಇದ್ಯಾಕೆ? ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರುವಂತ ಒಂದು ಹಿನ್ನೆಲೆಯಲ್ಲಿ ಇದು ನಿಮಗೆ ಅವಾಗ ನೆನಪಾಗಬಹುದಿತ್ತಲ್ವಾ? ಇದ್ಯಾಕೆ ಮಾಡಿದ್ರಿ ನೀವು? ಯಾಕೆ ಜನರಿಗೆ ಏನೋ ಒಂದು ಭರವಸೆಯನ್ನ ಕೊಡ್ಬೇಕಾ? ನೀವು ಭರವಸೆಯನ್ನ ಕೊಟ್ರೆ ಸರಿಯಾಗಿ ತಲುಪಬೇಕು. ನೀವು ಕೆಪಿಎಸ್ ಇಂದ ಎಷ್ಟು ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರಿ? ಕನಿಷ್ಠ 1,20,00,000ಗಳಷ್ಟು ಅಧಿಕ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಇದು ಇವಾಗಲೇ ಯಾಕೆ ನೆನಪಾಗಬೇಕು ನಿಮಗೆ? ನೀವು ಚುನಾವಣೆಗೆ ನಿಲ್ಲುವುದಕ್ಕಿಂತ ಮುಂಚೆ ಎಲ್ಲಾ ಜನರ ಹತ್ರನೂ ಒಂದಕ್ಕಿಂತ ಹೆಚ್ಚಿನ ಒಂದು ಬ್ಯಾಂಕ್ ಖಾತೆಗಳು ಇದಾವೆ ಅನ್ನುವಂತ ಮಾಹಿತಿ ನೆನಪಾಗ್ಲಿಲ್ಲವೇ ನಿಮಗೆ? ಇವಾಗ ನೋಡಿದ್ರೆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಮಾಡ್ತೀವಿ, ಆ ಒಂದು ಹಣವನ್ನ ಏನೋ ಪ್ರೊಸೆಸಿಂಗ್ ಅಲ್ಲಿ ಇದೆ. ಇದೇನೋ ಕತೆ ಬೇಕಾಗಿಲ್ಲ. ಯಾವಾಗ ಹಾಕ್ತೀರಾ ಹೇಳಿ? ಸರಿಯಾಗಿ ಇರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಗಳು ಮತ್ತು ಅದೆಲ್ಲವನ್ನ ಬಿಟ್ಟಿದ್ರಿ, ಬಿಡದಿ ಟೌನ್ಶಿಪ್ ಹತ್ತಿದಿರಿ. ಹೋಗಿ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜಮೀನಿದೆ, ಅಲ್ಲಿ ಎಷ್ಟೋ ಬೀಳು ಭೂಮಿ ಸಿಗುತ್ತೆ ನಿಮಗೆ. ನೀವು ಇದನ್ನೂ ಕೂಡ ಮಾಡ್ಲಿಲ್ಲ ಅಂದ್ರೆ ಈ ಒಂದು ಆಪರೇಷನ್ ಗೃಹಲಕ್ಷ್ಮಿಯನ್ನ ಆರಂಭಿಸಲಿಕ್ಕೆ ಎಲ್ಲಾ ಜನರು ಒಂದು ತೀರ್ಮಾನವನ್ನ ಕೂಡ ಕೈಗೊಳ್ತಾರೆ. ಅವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರೆ ಅಂದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿಗಳಷ್ಟು ಒಂದು ಅಕ್ರಮವನ್ನ ಕೂಡ ನಡೆದಿದೆ ಅಂತ ಹೇಳಿದ್ರು ಅವರು. ಇದೆಲ್ಲವನ್ನು ಕೂಡ ಲೆಕ್ಕ ಪರಿಶೋಧನೆಯನ್ನ ಕೂಡ ಮಾಡಿದ್ರಿ ನೀವು. ಆದ್ರೂ ಕೂಡ ಪ್ರತಿ ತಿಂಗಳನ್ನು ಕೂಡ ಯಾಕೆ ಬರ್ತಾ ಇಲ್ಲ? ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರುವಂತಹ ಒಂದು ಉದ್ದೇಶದಲ್ಲಿ ನಿಮಗೆ ನೆನಪಾಗ್ಲಿಲ್ವೇ? ನೀವು ಶಕ್ತಿ ಯೋಜನೆಯನ್ನ ಮಾಡಿದ್ರಿ. ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮುಖಾಂತರ ಬೆಂಗಳೂರು ಮಹಾನಗರ ಸಾರಿಗೆಯಲ್ಲಿ, ಆನಂತರ ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯುವ್ಯ ಕರ್ನಾಟಕ ಸಾರಿಗೆ ಎಲ್ಲದರಲ್ಲಿಯೂ ನಾವು ಒಂದು ಸಂಚಾರವನ್ನ ಮಾಡಬೇಕಾದ್ರೆ ನಮಗೆ ಸರಿಯಾಗಿ ಕುತ್ಕೊಳ್ಳಕ್ಕೆ ಸೀಟ್ ಸಿಗ್ತಾ ಇಲ್ಲ. ನೀವು ಇದನ್ನ ಮಾಡುವುದರ ಬದಲಾಗಿ ಕೆಲವೊಂದಿಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳಿದಾವೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಜಿಗಣಿ, ಬೊಮ್ಮಸಂದ್ರ, ಆನಂತರ ಆನೇಕಲ್ ಆಗಿರ್ಬೋದು, ಈ ಕಡೆ ನೋಡಿದ್ರೆ ನರಸಾಪುರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಎಲ್ಲೆಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಇದಾವಲ್ಲ, ಅಲ್ಲಿ ಇಂದಿರಾ ಕ್ಯಾಂಟೀನ್ ಗಳನ್ನ ನಿರ್ಮಾಣ ಮಾಡಬಹುದಿತ್ತಲ್ವಾ ನೀವು? ಯಾಕೆಂದ್ರೆ ಅಲ್ಲಿ ಕೆಲಸಕ್ಕೆ ಬಂದಿರುವಂತ ಜನ ಸರಿಯಾಗಿ ಅವರಿಗೆ ಊಟ ಸಿಗ್ತಾ ಇಲ್ಲ. ಮಹಿಳೆಯರಿಗಂತೆ ಒಡ್ಡಾಡ್ಲಿಕ್ಕೆ ಬಸ್ ಅನ್ನ ಫ್ರೀ ಬಿಟ್ಟಿದ್ರಿ ನೀವು. ಅಭಿವೃದ್ಧಿ ಪೂರಕವಾದಂತ ಕೆಲವೊಂದಿಷ್ಟು ಕೆಲಸಗಳನ್ನ ಏನ್ ಮಾಡಿದ್ರಿ ನೀವು? ಡಿ.ಕೆ. ಶಿವಕುಮಾರ್ ಅವರೇ, ನಾವು ನಿಮಗೆ ಕೇಳ್ತಾ ಇದ್ದೀನಿ. ಇದರೊಂದಿಗೆ ಈ ಒಂದು ಕರ್ನಾಟಕ ಸರ್ಕಾರದ ಈ ಒಂದು ಸಚಿವ ಸಂಪುಟದಲ್ಲಿ ಎಷ್ಟು ಜನ ಸಚಿವರುಗಳು ಮತ್ತು ಶಾಸಕರಿದ್ದೀರಲ್ಲ, ನಿಮಗೂ ಕೂಡ ಒಂದು ಕ್ರಮಬದ್ಧವಾದಂತ ಕೆಲಸವನ್ನ ಕೂಡ ಮಾಡ್ಬೇಕು ನೀವು. ನೋಡಿ, ಯಾರ್ಯಾರು ತಮಿಳುನಾಡು ಸಿಎಂ ವಿಜಯರವರು ನೋಡಿ ಕಲಿಬೇಕು ನೀವು. 2026 ಮೇ 4ನೇ ತಾರೀಕಿನಂದು ಈ ವಿಜಯರವರು ಸಿಎಂ ಆಗಿ ಆಯ್ಕೆಯಾದರು. ಆದ್ರೆ ವಿಜಯರವರು ಸ್ವತಃ ಪೆರಂಬೂರು ಮತ್ತು ತಿರುಚಿನಾಪಲ್ಲಿಯಲ್ಲಿ 2026 ಮೇ 10ನೇ ತಾರೀಕಿನಂದು ಚೆನ್ನೈನಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಗವರ್ನರ್ ಆದಂತಹ ಆರ್.ವಿ. ಅರ್ಲೇಕರ್ ಅವರಿಂದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅದು ಅಷ್ಟೇ ಅಲ್ಲ, ಅವರಲ್ಲಿರುವಂತಹ ಕೆಲವೊಂದಿಷ್ಟು ಆಡಳಿತಾತ್ಮಕವಾದಂತಹ ಕ್ರಮಗಳನ್ನು ಕೂಡ ಕೈಗೊಂಡ್ರವರು. ಏನಂದ್ರೆ ಹೇಳ್ತೀನಿ ನೋಡಿ, ಪ್ರತಿಯೊಂದು ಮನೆಗೆ 200 ಯೂನಿಟ್ಗಳಷ್ಟು ವಿದ್ಯುತ್ ಅನ್ನು ಕೊಟ್ಟರು. ಆನಂತರ ಮಹಿಳೆಯರ ಮೇಲೆ ಇರುವಂತಹ ಒಂದು ಅಪರಾಧವನ್ನ ಕೂಡ ತಡೆ ಹಿಡಿದ್ರು. ಆ ಒಂದು ತಮಿಳುನಾಡಿನ ರಾಜ್ಯಾದ್ಯಂತ 65 ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಘಟಕಗಳ ಒಂದು ನಿಯೋಜನೆಯನ್ನ ಕೂಡ ಮಾಡಿದ್ರು ಅವರು. ಇನ್ನು ಸಾಕಷ್ಟು ಪ್ರಮಾಣದಲ್ಲಿ ಇದಾವೆ ನೋಡಿದ್ರೆ ಹೇಳಬೇಕಾದ್ರೆ. ಶಿಕ್ಷಣದ ಸಾಲವನ್ನ ಕೂಡ ಕೊಟ್ಟಿದ್ದಾರೆ ಅವರು. ಉನ್ನತ ಶಿಕ್ಷಣಕ್ಕೆ ಕೊಲ್ಯಾಟರ್ ಫ್ರೀ 7,50,000 ರೂಪಾಯಿಗಳವರೆಗೆ ಸಾಲ ಇದು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ 3,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ವಿತರಣೆಯನ್ನ ಮಾಡುವಂತ ಒಂದು ನಿರೀಕ್ಷೆಯನ್ನ ಕೂಡ ಹಮ್ಮಿಕೊಂಡ್ರವರು. ಅದನ್ನ ನೋಡಿ ಕಲಿಬೇಕು, ಅದನ್ನ ಮೆಚ್ಚಬೇಕು ನೋಡಿದ್ರೆ ಹೇಳಿದ್ರೆ. ಯಾಕಂದ್ರೆ ಅವರು ಮಾಡಿದಂತ ಅಭಿವೃದ್ಧಿ ಪೂರಕವಾದಂತ ಕೆಲಸಗಳು ಸಾಕಷ್ಟು ಪ್ರಮಾಣದಲ್ಲಿ ಇದಾವೆ. ಇನ್ನು ನೋಡಿ ಹೇಳ್ಬೇಕಂದ್ರೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.